ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಟೋಟಲ್ 7 ಇಯರ್ಸ್ ಕ್ವಶನ್ ಪೇಪರನ್ನು ಜಾಲಾಡಿಬಿಟ್ಟು ನಿಮಗೋಸ್ಕರ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ನಿಮ್ಮ ಟೈಮನ್ನು ಉಳಿಸ್ಕೋಸ್ಕರ ನಿಮ್ಮ ಟೈಮನ್ನು ಸೇವ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ನಾವು ಇಷ್ಟೊಂದು ಎಫರ್ಟ್ ಪಡ್ತಾಯಿದ್ದೀವಿ, ದಯವಿಟ್ಟು ಅಟ್ಲೀಸ್ಟ್ ಥ್ಯಾಂಕ್ ಯು ಅಂತ ಕಳ್ಸೋಕ್ಕೂ ನಾಚಿಕೆ ಆಗುತ್ತೆ ಅಂದರೆ ಬೇಡ ಬಿಡಿ. ನಿಮ್ಮ ಏನು ಥ್ಯಾಂಕ್ ಯು ಬೇಡ ಕಂಡ್ರು, ದೇವ್ರು ಭಾಳ ಕೊಟ್ಟಿದ್ದಾನೆ. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೆಕೆಂಡ್ ಇಯರ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಇದನ್ನು ಉಪಯೋಗಿಸಿಕೊಳ್ಳಿ. ಚಾಪ್ಟರ್ 1 ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದರಲ್ಲಿ ನೋಡ್ಬೋದು ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ತಾವು ನೋಡ್ಬೋದು. ಪ್ರಿಪೇಟ್ರಿ 2025ನಲ್ಲಿ ಕೇಳಲಾಗಿತ್ತು. ಹಾಗೂ ನಿಮ್ಮ ಏನಂತೀರ ತಾವುಗಳು 2023, 2022, 2022 S1 ಹಾಗೂ ಎಮ್ ಅಂದರೆ ಮಾಡಲ್ ಕ್ವಶನ್ ಪೇಪರು, ಎಸ್ ಅಂದರೆ ಸಪ್ಲಿಮೆಂಟ್ರಿ 1 ಎಸ್ ಆಯಿತಾ. ಈ ರೀತಿಯಾಗಿ ಸಪ್ಲಿಮೆಂಟ್ರಿ 2 ಎಲ್ಲ ವರ್ಷ ಈ ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳಲಾಗಿದೆ. ಸೆಕೆಂಡ್ ಕ್ವಶನ್ ಡಿಫೈನ್ ಕೋಆರ್ಡಿನೇಷನ್ ಅಂತ ಇದೆ. ಚಾಪ್ಟರ್ ಯಾವುದು? ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ನಿಂದ. ಡಿಫೈನ್ ಕೋಆರ್ಡಿನೇಷನ್ ಅಂತ ಇದೆ. ಡಿಫೈನ್ ಕೋಆರ್ಡಿನೇಷನನ್ನು ನಾವು ನೋಡೋದಾದರೆ MCQs ನೋಡಿ, ಮಾಡಲ್ ಕ್ವಶನ್ ಪೇಪರ್ 2025 ಅಂದರೆ ಈ ವರ್ಷದ ಅಕಾಡೆಮಿಕ್ ಇಯರ್ ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆ ಇದೆ ಆಯಿತಾ. ಹಾಗೂ ಎಕ್ಸಾಮ್ 3 ಲಾಸ್ಟ್ ಇಯರ್ ನಡೆದಿತ್ತಲ್ವ, ಅದರಲ್ಲೂ ಕೂಡ ಈ ಕ್ವಶನ್ ಇದೆ ಸರ್. ಹಾಗೂ ತಾವುಗಳು ಏನು ಸಪ್ಲಿಮೆಂಟ್ರಿ 2 2023ರಲ್ಲೂ ಕೂಡ ಈ ಪ್ರಶ್ನೆ ಕೇಳಲಾಗಿದೆ. ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿದೆ. ಬನ್ನಿ ಈಗ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದೇ ಪಾಠದಲ್ಲಿ ತಮಗೆಲ್ಲ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕೋಆರ್ಡಿನೇಷನ್ ಅಂತ ಇದೆ. ಎಕ್ಸಾಮ್ 1, ಎಕ್ಸಾಮ್ 2 2025 ಅಂದರೆ ಲಾಸ್ಟ್ ಇಯರ್ ಎಕ್ಸಾಮ್ 1 ನಡೀತಲ್ವ, ಹಾಗೂ ಎಕ್ಸಾಮ್ 2 ಎರಡರಲ್ಲೂ ಕೂಡ ಇದೇ ಪ್ರಶ್ನೆ ಬಂದಿತ್ತು. ಕ್ವಶನ್ ನಂಬರ್ 6 ಸ್ಟೇಟ್ ಎನಿ 2 ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಎಕ್ಸಾಮ್ 3ನಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು ಲಾಸ್ಟ್ ಇಯರು. ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಈ ವರ್ಷ ಈ ಪ್ರಶ್ನೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಇದೆ. ಚಾಪ್ಟರ್ 2 ಬರೆದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಈ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟಲ್ಲಿ ರೈಟ್ ಎನಿ 2 ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದು ಒಂದೊಂದು ವರ್ಷ ಬಿಟ್ಟು ಒಂದೊಂದು ಜಂಪ್ ಮಾಡಿ ಕೇಳ್ತಾ ಇದ್ದಾರೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. 2024, 2022 ಈ ರೀತಿಯಾಗಿ. ವಾಟ್ ಈಸ್ ಡಿಸಿಪ್ಲಿನ್ ಅಕಾರ್ಡಿಂಗ್ ಟು ಫಯೋಲ್ ಅಂತ ಇದೆ. ಹೌದಲ್ವಾ, ಇದು ಕೂಡ ಇಂಪಾರ್ಟೆಂಟು. ವಾಟ್ ಈಸ್ ಗ್ಯಾಂಗ್ ಪ್ಲ್ಯಾಂಕ್ ಅಂತ ಇದೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದಿ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ವಾಟ್ ಈಸ್ ಸ್ಕೆಲಾರ್ ಚೈನ್ ಅಂತ ಇದೆ. ತಾವುಗಳು ನೋಡ್ಬೋದು ಎಲ್ಲದು ಕೂಡ. ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮ್ಯಾಂಡ್ ಆ್ಯಂಡ್ ಯೂನಿಟಿ ಆಫ್ ಡೈರೆಕ್ಷನ್, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಸ್ಟೇಟ್ ಎನಿ 2 ನೇಚರ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಬಹಳ. ಕ್ವಶನ್ ನಂಬರ್ 7 ಗಿವ್ ದ ಮೀನಿಂಗ್ ಆಫ್ ಮೆಂಟಲ್ ರೆವಲ್ಯೂಷನ್ ಆ್ಯಸ್ ಪ್ರೊಪೌಂಡೆಡ್ ಬೈ ಟೇಲರ್ ಅಂತ. ಇದು ಕೂಡ ಅಷ್ಟೇ ವಿದ್ಯಾರ್ಥಿಗಳೇ, ಮಾಡಲ್ ಕ್ವಶನ್ ಪೇಪರ್ಸು ಎಕ್ಸಾಮಲ್ಲೆಲ್ಲ ಬಂದಿತ್ತು. ಕ್ವಶನ್ ನಂಬರ್ 8 ರೈಟ್ ಎನಿ 2 ವರ್ಕ್ ಸ್ಟಡಿ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮೆಥಡ್ ಅಂತ ಇದೆ. ಇದು ನಿಮಗೆ ನಾನು ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ, ಭಾಳ ಇಂಪಾರ್ಟೆಂಟ್ ಈ ಸೈಂಟಿಫಿಕ್ ಮ್ಯಾನೇಜ್ಮೆಂಟದು ಮೆಥಡ್ ಅಲ್ಲ. ಎ ಫ್ಯಾಕ್ಟ್ರಿ ವರ್ಕರ್ಸ್ ಟೇಕ್ಸ್ ಲಾಂಗ್ ಬ್ರೇಕ್ ಆ್ಯಂಡ್ ಬಿಕಮ್ಸ್ ಲೆಸ್ ಪ್ರಾಡಕ್ಟಿವ್ ಡ್ಯೂ ಟು ಟಯರ್ಡ್ನೆಸ್ ವಿಚ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಕ್ಯಾನ್ ಹೆಲ್ಪ್ ಎಕ್ಸ್ಪ್ಲೇನ್ ಇನ್ 1 ಸೆಂಟೆನ್ಸ್ ಅಂತ ಇದೆ. 2 ಅಂಕದ ಪ್ರಶ್ನೆಗಳು ಆಗಿವೆ. ಹಾಗಾಗಿ ತಾವುಗಳು ವೆಟ್ ಏನಂತೀರ ಲಿಮಿಟ್ ಇರಬೇಕು, ಪ್ರಿಸ್ಕ್ರೈಬ್ಡ್ ಲಿಮಿಟ್ ಯು ಶುಡ್ ಫಾಲೋ. ಗಿವ್ ದ ಮೀನಿಂಗ್ ಆಫ್ ಆರ್ಡರ್ ಅಕಾರ್ಡಿಂಗ್ ಟು ಹೆನ್ರಿ ಫಯೋಲ್ ಅಂತ. ಮಾಡಲ್ ಕ್ವಶನ್ ಪೇಪರ್ 2025. ಕ್ವಶನ್ ನಂಬರ್ 4 ಮೀಡಿಯಾ ಚಿಲ್ಡ್ರನ್ ಪ್ಲಾನಿಂಗ್ ಅಂತ ಇದೆ. ಈ ಪ್ಲಾನಿಂಗ್ನಲ್ಲಿ ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತ ಇದೆ. ಮಾಡಲ್ ಕ್ವಶನ್ ಪೇಪರ್ 2025, 25, 23, 19, 22, 23 ಎಷ್ಟು ಬೇಕು, ಟೈಮ್ ಇಲ್ಲ ಬಿಡಿ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತ. ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಇದೆ. ಇದು ಕೂಡ ಅಷ್ಟೇ. ಗಿವ್ ದ ಮೀನಿಂಗ್ ಆಫ್ ರೂಲ್, ಗಿವ್ ಒನ್ ಎಕ್ಸಾಂಪಲ್ ಅಂತ ಇದೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದಿ ಚಾಪ್ಟರ್ ಪ್ಲಾನಿಂಗ್. ಸ್ಟೇಟ್ ದಿ ಫಸ್ಟ್ 2 ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರೊಸೆಸ್ ಅಂತ ಇದೆ. ವಾಟ್ ಈಸ್ ಪಾಲಿಸಿ, ಗಿವ್ ಆ್ಯನ್ ಎಕ್ಸಾಂಪಲ್. ಗಿವ್ ದ ಮೀನಿಂಗ್ ಆಫ್ ಪ್ಲಾನಿಂಗ್ ಪ್ರಿಮಿಸಿಸ್. ಸ್ಟೇಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. Identify the type of plan in the following statements.
Exam 1. State any types of standing plants. Chapter 5, my dear children. Organizing ಅಂತ ಇದೆ. ಆರ್ಗನೈಸಿಂಗ್ಗೆ ಡಿಫೈನ್ ಆರ್ಗನೈಸಿಂಗ್, ಇನ್ನೊಂದು ಗಿವ್ ದಿ ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ಚಾಪ್ಟರ್ 3, ಗಿವ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಡೆಲಿಗೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಬೈ ಟೇಕಿಂಗ್ ಎನಿ 2 ಪಾಯಿಂಟ್ಸ್. ನೆನಪಿರಲಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ತಾವುಗಳು ನೋಡ್ಬೋದು, ಡಿಫೈನ್ ಆರ್ಗನೈಸೇಷನ್ ಆಗಿರಲಿ, ಗಿವ್ ದಿ ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಫ್ರೆನ್ಸ್ ಕೂಡ ಆಯಿತು. ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಅಥಾರಿಟಿ ಆ್ಯಂಡ್ ಅಕೌಂಟಬಿಲಿಟಿ. State any 2 types of organization structure. State any 2 elements of delegation. Give the meaning of functional structure. What is organization structure? ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ಸು ಸ್ವಲ್ಪ ಜಾಸ್ತಿ ಕಾಣ್ಬೋದು. ಇರೋದು 11 ಪಾಠಗಳಲ್ವ. ಈ 11 ಪಾಠಗಳಲ್ಲಿ ಮತ್ತೆ ತಾವುಗಳು ಕಲೀಲೇಬೇಕು. ಅಟ್ಲೀಸ್ಟ್ ಒಂದೊಂದು 2 ಮಾರ್ಕ್ಸ್ ಕ್ವಶನ್ಸ್ ರೀ. ಎಷ್ಟೊತ್ತರಿ ಕಲೀಲಿಕ್ಕೆ? ಒಂದು ಪಾಠ ಕರೆಕ್ಟಾಗಿ ಕೂತ್ಕೊಂಡ್ರೆ 20 ನಿಮಿಷದಲ್ಲಿ ಒಂದು ಪಾಠ ಮುಗಿದೋಗುತ್ತೆ. ಓನ್ಲಿ ಫಾರ್ 2 ಮಾರ್ಕ್ಸ್ ಐ ಆಮ್ ಸೇಯಿಂಗ್ ಯು. ಹೌದಲ್ವ? 2 ಗಂಟೆಯಲ್ಲಿ ಎಲ್ಲ ಕಂಪ್ಲೀಟಾಗಿ 2 ಮಾರ್ಕ್ಸನ್ನು ಮುಗಿಸ್ ಕೂತ್ಕೋಬೋದು. ನಾನು ಇವತ್ತು ಅಪ್ಲೋಡ್ ಮಾಡಿಕೊಟ್ಟಿದ್ನಲ್ವ ಅದು. ಚಾಪ್ಟರ್ 5, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಾಟ್ ಈಸ್ ರಿಕ್ವೈರ್ಮೆಂಟ್ ಅಂತ ಬಹಳ ಸಲ ಕೇಳಿದ್ದಾನೆ. ವಾಟ್ ಈಸ್ ಓರಿಯೆಂಟೇಷನ್ ಇನ್ ದ ಸ್ಟಾಫಿಂಗ್ ಪ್ರೊಸೆಸ್. ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ದ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕೇಳಿದ್ದಾನೆ. ವಾಟ್ ಈಸ್ ಪ್ಲೇಸ್ಮೆಂಟ್ ಕೇಳಿದ್ದಾನೆ. ನಿಮ್ಮ ಕೆಲಸವನ್ನು ನಾವು ರೆಡ್ಯೂಸ್ ಮಾಡಿದ್ದೇವೆ. 6-7 ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಎಲ್ಲ ಜಾಲಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. State any 2 internal sources of requirement. Mention any 2 merits of internal source of requirement. Mention any 2 demerits and the limitations of internal source of requirement. Do you mean by job rotation? Write 2 benefits of employees from training and development. State 2 stages in staffing process. Last one, what is apprenticeship training program? Give one example. ಡೈರೆಕ್ಟಿಂಗ್ ಅಂತ ಚಾಪ್ಟರ್ 7 ಇದೆ ಕಣ್ರಿ. ಅದಂತೂ ಬಿಡಿ, ಎಲ್ಲ ವರ್ಷವೂ ಕೇಳ್ತಾ ಇದ್ದಾನೆ. ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ಸೂಪರ್ವಿಷನ್. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಮೋಟಿವೇಶನ್. ಸ್ಟೇಟ್ ದ 2 ನೀಡ್ಸ್ ಆಫ್ ಮಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ. ನೇಮ್ ಎನಿ 2 ಸ್ಟೈಲ್ಸ್ ಆಫ್ ಲೀಡರ್ಶಿಪ್. ಕ್ವಶನ್ ನಂಬರ್ 5, ಡಿಫೈನ್ ವಾಟ್ ಈಸ್ ಲೀಡರ್ಶಿಪ್. ಸ್ಟೇಟ್ ಎನಿ 2 ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಪ್ರೊಸೆಸ್. ವಾಟ್ ಈಸ್ ಕಂಟ್ರೋಲಿಂಗ್. ಕ್ವಶನ್ ನಂಬರ್ 8, ಡಿಫೈನ್. ನೋಡಿ, ಇದು ಚಾಪ್ಟರ್ 8 ಇರುವಂಥದ್ದು. ಡಿಫೈನ್ಡ್ ಮಾರ್ಜಿನಲ್ ಕಂಟ್ರೋಲ್ ಆರ್ ವಾಟ್ ಈಸ್ ಕಂಟ್ರೋಲಿಂಗ್. ಇದು ನಿಮ್ಮ ಎಕ್ಸಾಮ್ 3ನಲ್ಲೂ ಕೇಳಿದರು, ಎಕ್ಸಾಮ್ 2ನಲ್ಲೂ ಕೂಡ ಕೇಳಲಾಗಿತ್ತು. ಆಯಿತಾ? ಆ್ಯನ್ಯುವಲ್ ಎಕ್ಸಾಮ್ ಮತ್ತು ಅಂತಿಂತವಲ್ಲ. ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 2ನೇ ಪ್ರಶ್ನೆ ಇದಲ್ವಾ. ರೈಟ್ ಎನಿ 2 ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಕಂಟ್ರೋಲಿಂಗ್. ಎಕ್ಸ್ಪ್ಲೇನ್ ದ ಬ್ರೀಫ್ಲಿ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಈ ವರ್ಷ ಮಾಡಲು, ಲಾಸ್ಟ್ ಇಯರು ಎಲ್ಲದು ಕೂಡ ಆ್ಯನ್ಯುವಲ್ ಎಕ್ಸಾಮಲ್ಲೆಲ್ಲ ಈ ಪ್ರಶ್ನೆ ಬಂದಿತ್ತು. ಸ್ಟೇಟ್ ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಇದೆ. ಪಟ ಮಾರ್ಕರ್ ತಗೋಬೇಕನ್ನೋ, ಹೈಲೈಟ್ರು ಟೆಕ್ಸ್ಟ್ ಬುಕ್ ತಿರುಗಿಸ್ತಾ ಇರಬೇಕು, ಪಾಠ ತಕ್ಕಂತಿರಬೇಕು, ಆನ್ಸರನ್ನು ಅಂಡರ್ಲೈನ್ ಹೊಡಿತಾ ಇರಬೇಕು. ಅಂಡರ್ಲೈನ್ ಅಂದರೆ ಹೈಲೈಟ್ ಮಾಡ್ತಾ ಇರಬೇಕು. ಮುಗಿದೇ ಹೋಯಿತು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಇದರಲ್ಲೂ ಕೂಡ ಅಷ್ಟೇ. ಸ್ಟೇಟ್ ದ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಇದೆ. ಗಿವ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ. ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಕರೆಂಟ್ ಅಸೆಟ್. ಗಿವ್ ದಿ ಮೀನಿಂಗ್ ಆಫ್ ಡಿವಿಡೆಂಡ್. ಏನಿದು ಡಿವಿಡೆಂಡ್ ಡಿಸಿಷನ್ಸ್ ಅಂತ ಇದೆ. ಬಹಳ ಈಸಿಯಾಗಿರುವಂತಹ ಒಂದು ಚಾಪ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅವುಗಳು ಬರೀತಾರೆ, ಅಷ್ಟು ನನಗೆ ನಂಬಿಕೆ ಇದೆ. ಯು ವಿಲ್. ಆಯಿತಾ? ನೆಕ್ಸ್ಟು ಸ್ಮಾಲ್ ವರ್ಕಿಂಗ್ ಕ್ಯಾಪಿಟಲ್, ಮೋಟರ್ ಕಾರ್, ಲಾರ್ಜ್ ವರ್ಕಿಂಗ್ ಕ್ಯಾಪಿಟಲ್ ಎಕ್ಸಾಂಪಲ್ಸ್ ಕಂಡ್ರೆ. ಈಗ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿದ್ದೀವಿ, ಮಾರ್ಕೆಟಿಂಗ್ ಅಂತ. ಈ ಮಾರ್ಕೆಟಿಂಗ್ ಚಾಪ್ಟರ್ನ ನೋಡೋದಾದರೆ ವಾಟ್ ಈಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಮಾಡಲ್ ಕ್ವಶನ್ ಪೇಪರ್ ಈ ವರ್ಷದಲ್ಲಿದೆ. ಗಿವನ್ ಎಕ್ಸಾಂಪಲ್ ಅಂತಲೂ ಕೂಡ ಇದೆ. ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಇದೇ ವರ್ಷದ್ದು, ಸ್ಟೇಟ್ ಡಿಸ್ಟಿಂಗ್ವಿಶ್ ಫೀಚರ್ಸ್ ಆಫ್ ಅಡ್ವರ್ಟೈಸಿಂಗ್ ಕೂಡ ಈ ವರ್ಷದಲ್ಲಿದೆ. ನೆಕ್ಸ್ಟು ರೈಟ್ ಎನಿ 2 ಲೆವೆಲ್ಸ್ ಆಫ್ ಪ್ಯಾಕೇಜಿಂಗ್ ಅಂತ ಇದೆ, ಇದೇ ವರ್ಷದ ಮಾಡಲ್ ಕ್ವಶನ್ ಪೇಪರಲ್ಲಿದೆ. ರೈಟ್ ಎನಿ 2 ಕಾಂಪೊನೆಂಟ್ಸ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಆಯಿತಾ? ಈ 2 ಅಂತ ಹೇಳಿದರೆ ಎಕ್ಸಾಮ್ 2ನಲ್ಲಿ ಬಂದದ್ದು ಲಾಸ್ಟ್ ಇಯರು. ಮೆನ್ಷನ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಅಂತ ಇದೆ, ಎಕ್ಸಾಮ್ 3ನಲ್ಲಿ ಬಂದಿತ್ತು. ಟ್ರೆಡಿಷ್ನಲಿ ವಾಟ್ ಈಸ್ ಮಾರ್ಕೆಟಿಂಗ್, ಎಕ್ಸಾಮ್ 1ನಲ್ಲಿ ಕೇಳಲಾಗಿತ್ತು. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಮಾರ್ಕೆಟಿಂಗ್, ಎಕ್ಸಾಮ್ 2ನಲ್ಲಿ ಕೇಳಲಾಗಿತ್ತು. ಲಿಸ್ಟ್ ಎನಿ 2 ಫಂಕ್ಷನ್ಸ್ ಆಫ್ ಪ್ಯಾಕೇಜಿಂಗ್, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿತ್ತು. ಡಿಫೈನ್ ಮಾರ್ಕೆಟಿಂಗ್. ಬನ್ನಿ ವಿದ್ಯಾರ್ಥಿಗಳೇ, ಲಾಸ್ಟ್ ಚಾಪ್ಟರ್ ಇದ್ದೀವಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನು ಲಾ. ರೈಟ್ ಎನಿ 2
ರೆಡ್ರೆಸಲ್ ಏಜೆನ್ಸೀಸ್ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಇದೆ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಲೀಸ್ಟ್ ಔಟ್ ಎನಿ ಟು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಬೈ ವಿಚ್ ಕನ್ಸ್ಯೂಮರ್ಸ್ ಆರ್ ಎಕ್ಸ್ಪ್ಲಾಯ್ಟೆಡ್ ಅಂತ ಇದೆ. ನೆಕ್ಸ್ಟ್, ಸ್ಟೇಟ್ ಎನಿ ರಿಲೀಫ್ಸ್ ಅವೈಲಬಲ್ ಫಾರ್ ಡೈರೆಕ್ಷನ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಬೈ ದಿ ಕನ್ಸ್ಯೂಮರ್ ಕೋರ್ಟ್ ಆನ್ ದಿ ಅಪೋಸಿಟ್ ಪಾರ್ಟಿ ಅಂತ ಇದೆ. ರೈಟ್ ಎನಿ ಟು ಕನ್ಸ್ಯೂಮರ್ ರೈಟ್ಸ್, ಸ್ಟೇಟ್ ಎನಿ ಟು ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ ವೈಲ್ ಪರ್ಚೇಸಿಂಗ್, ಯೂಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಭಾಳ ಇಂಪಾರ್ಟೆಂಟ್ ಕೊಟ್ಟರು, ಇದು ಬರುತ್ತೆ ಅನ್ಸುತ್ತಂಡ್ರು ನನ್ನ ಪ್ರಕಾರ. ಕ್ವಶನ್ ನಂಬರು 4, 2 ಈ ಮತ್ತೆ 2 ಅಂತ ಹಾಕಿದ್ದಾರೆ, ಇಲ್ಲಿ 5 ಅಂತ ಹಾಕಬೇಕಿತ್ತು, 6. ಬನ್ನಿ ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಗೀತು ಅನ್ಸುತ್ತಲ್ವ ಇಲ್ಲಿಗೆ. 10 ಪ್ರಾಮಿಸ್ ಮಾಡಿದೆ 10 ನಿಮಿಷದಲ್ಲಿ ಮುಗಿಸ್ತೀನಿ ಅಂತ, ಮುಗಿದಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ತೆಗಿರಿ. ಎಲ್ಲ 2 ಅಂಕದ ಪ್ರಶ್ನೆಗಳು ಕವರ್ ಆಗಿದ್ದಾವೆ ಇದರಲ್ಲಿ, ಆಯಿತಾ? ಅವೇ ಬರೋದು ಎಕ್ಸಾಮಲ್ಲಿ. ಧನ್ಯವಾದಗಳು.